ಆತ್ಮೀಯ ವಿದ್ಯಾರ್ಥಿ ಗೃಹಿಣಿಯರು, ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ನನ್ನ ವೃತ್ತಿ ಬಾಂಧವರೇ, ಮೊದಲನೇದಾಗಿ ಹಲವಾರು ವರ್ಷಗಳ ನಂತರ ಸವಿ ನೆನಪುಗಳು ಬೇಕು, ಸವಿಯಲ್ಲಿ ಮನೋವೆಂಬ ನಾನುಡಿಯಂತೆ ನಮ್ಮ ಎಲ್ಲ ಶಿಕ್ಷಕ ವೃಂದಕ್ಕೆ ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮದ ಮೂಲಕ ಸವಿ ನೆನಪುಗಳನ್ನು ಕಲ್ಪಿಸಿಕೊಟ್ರಿ. ಅಷ್ಟೇ ಅಲ್ಲ, ಈ ಭಾವನಾತ್ಮಕವಾದಂಥ ಒಂದು ಕಾರ್ಯಕ್ರಮ ನಮ್ಮ ಇತಿಹಾಸ ಪುಟದಲ್ಲಿ ಬರೆದಿಟ್ಟುಕೊಳ್ಳುವಂಥ ಒಂದು ಕಾರ್ಯಕ್ರಮ. ಕಾರಣ ವಿದ್ಯಾರ್ಥಿಗಳೆಲ್ಲರಿಗೂ ಅಭಿನಂದನೆಯ ಆಶೀರ್ವಾದ. ಇನ್ನು ಒಬ್ಬ ಶಿಕ್ಷಕನಾಗಿ ಕೆಲವೊಂದು ವಿಷಯಗಳನ್ನು ಮೆಲುಕು ಹಾಕಿದಾಗ ಇವತ್ತಿಗೂ ಕೂಡ ನಾನು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದೇನೆ ಬೇರೆ ಒಂದು ಶಾಲೆಯಲ್ಲಿ. ಆದರೆ ಅವತ್ತಿನ ಒಂದು ಸ್ಥಿತಿಗೂ ಇಂದಿನ ಒಂದು ಸ್ಥಿತಿಗೂ ಬಹಳಷ್ಟು ವ್ಯತ್ಯಾಸ ಆಗಿದೆ. ಗುರು ಶಿಷ್ಯರ ಭಾವನಾತ್ಮಕ ಸಂಬಂಧ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿಂತ ಬಂದಿದೆ. ಕಾರಣ ಗೊತ್ತಿಲ್ಲ. ಆದಾಗ್ಯೂ ಕೂಡ ಈಗಿನ ಒಂದು ಶಿಷ್ಯವರಿಂದ ನಡವಳಿಕೆ ಕಂಡಾಗ ನಾವು ಎಲ್ಲ ಸೇರಿದಂಥ ನನ್ನ ಬಳಗ ನಿಜವಾಗಲೂ ಅಭಿನಂದಿಸುತ್ತೇವೆ. ಯಾಕಂದರೆ ಇಂಥ ಶಿಕ್ಷಕರು ಒಂದು ಬಹಳಷ್ಟು ಬೇಡ. ಕಾರಣ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಹೇಳ್ತಾ ಇದ್ದೇವೆ. ಕಾರ್ಯಕ್ರಮಗಳ ಅಡಿಯಲ್ಲಿ ನಾವೆಲ್ಲರೂ ಸೇರ್ಕೊಂತ ಕೆಲವೊಂದು ಕಾರ್ಯಕ್ರಮಗಳ ಅಡಿಯಲ್ಲಿ ನಾನು ಭಾಗ ತೆಗೆದುಕೊಂಡಾಗ ಇಷ್ಟೊಂದು ಭಾವನಾತ್ಮಕ, ಕಡಿಮೆ ಸಂಖ್ಯೆ ಕರೆ ಒಪ್ಪಿಕೊಡ್ತಿದ್ದೇನೆ, ಬಟ್ ಭಾವನಾತ್ಮಕವಾದಂಥ ಒಂದು ಸಂಬಂಧ ಇದು ಅಳಿಸಲಾಗುವಂಥ, ನೆನಪುಳಿಯುವಂಥ ಒಂದು ಸಂಬಂಧ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳು ಗೃಹಿಣಿಯರಾಗಿದ್ದೀರಿ, ಮಕ್ಕಳು ಕೈಯಲ್ಲಿ ಬಂದಿದ್ದಾವೆ. ಮಕ್ಕಳನ್ನು ಒಂದು ಸಂಸ್ಕಾರವಂತ ಮಕ್ಕಳನ್ನಾಗಿ ಮಾಡಿ, ವಿದ್ಯಾವಂತರನ್ನಾಗಿ ಮಾಡಿ ಸಮಾಜಕ್ಕೆ ಒಬ್ಬ ತಾಯಿಯ ಕರ್ತವ್ಯವನ್ನು ನಿರ್ವಹಿಸ್ತೀರಿ ಅಂತ ನಿಮ್ಮಲ್ಲಿ